ನಮಸ್ತೆ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರಿಗೂ ನಾಗರ ಪಂಚಮಿ ಹಬ್ಬದ ಶುಭಾಶಯಗಳು. ಹಾಗೆ ಹೊಸಬ್ರು ನಮ್ಮ ಚಾನಲ್ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಬನ್ನಿ, ನಾಗರ ಪಂಚಮಿ ಹಬ್ಬದ ಸ್ಪೆಷಲ್ ಆಗಿ ಇವತ್ತು ಶೇಂಗಾ ಉಂಡೆನ ಮಾಡ್ತಾ ಇದೀವಿ. ಯಾವ ರೀತಿ ಮಾಡೋದು ನೋಡೋಣ. ಸ್ನೇಹಿತರೆ, ಸರಿಯಾದ ಅಳತೆ ಪ್ರಕಾರ ನಾನು ಹೇಳ್ತಾ ಇದ್ದೀನಿ. ಇಲ್ಲಿ ನಾನು 1 kg ಅಷ್ಟು ಶೇಂಗಾವನ್ನ ತಗೊಂಡಿದ್ದೀನಿ. ಹಾಗೆ ಒಂದು 2 ಬಟ್ಲಷ್ಟು ಒಣ ಕೊಬ್ಬರಿನ ತುರಿದಿಟ್ಕೊಂಡಿದ್ದೀನಿ. ಸ್ವಲ್ಪ ಚಿಟಿಕೆ ಉಪ್ಪು, ಒಂದ್ ಸ್ವಲ್ಪ ಯಾಲಕ್ಕಿ ಪುಡಿ, ಹಾಗೆ ಸ್ವಲ್ಪ ಶುಂಠಿ ಪುಡಿ. ಇಲ್ಲಿ ನಾನು 5 ಉಂಡೆ ಬೆಲ್ಲನ ತಗೊಂಡಿದ್ದೀನಿ. ಅಂದ್ರೆ 1 kg ಬೆಲ್ಲದಲ್ಲಿ 3/4 kg ಅಷ್ಟು ಬೆಲ್ಲವನ್ನ ತಗೊಂಡಿದ್ದೀನಿ. ನೆಕ್ಸ್ಟ್ ಇಲ್ಲಿ ಒಂದ್ ಪ್ಯಾನ್ ಅಲ್ಲಿ ಶೇಂಗಾವನ್ನ ಹುರ್ಕೊಳ್ಳೋಣ್ರಿ. ನೋಡಿ, ಇದನ್ನ ಮೀಡಿಯಂ ಫ್ಲೇಮ್ ಇಟ್ಕೊಂಡೆ ನಾವು ಇದು ಶೇಂಗಾನ ಹುರ್ಕೋಬೇಕಾಗುತ್ತೆ. ಚೆನ್ನಾಗಿ ಫ್ರೈ ಮಾಡ್ಕೋಬೇಕು, ಬ್ರೌನ್ ಕಲರ್ ಬರೋ ತನಕನು. ನಾನು 2 ಸೈಡಲ್ಲೂ ಶೇಂಗಾನ ಹುರ್ಕೊಂಡಿದ್ದೀನಿ. ನೋಡ್ರಿ, ಈ ಕಡೆ ಅಂಚಿನಲ್ಲೂ ಕೂಡ ಹುರ್ಕೊಂಡಿದ್ದೀನಿ. 1 kg ಶೇಂಗಾವನ್ನ ಅಷ್ಟನ್ನು ನಾನು ಹುರ್ಕೊಂಡು ಇಟ್ಕೊಂಡಿದ್ದೀನಿ. ಹುರಿದಿರುವಂತಹ ಶೇಂಗಾವನ್ನ ಒಂದ್ ಬೇಸನಲ್ಲಿ ಹಾಕೊಳ್ತಾ ಇದ್ದೀನಿ. ನೋಡ್ರಿ, 1 kg ಅಷ್ಟು ಶೇಂಗಾನು ಹುರ್ಕೊಂಡಿದೀನಿ. ಅಷ್ಟನ್ನು ನಾವು ಬೇಸನಲ್ಲಿ ಹಾಕೊಳ್ಳೋಣ್ರಿ. ನೆಕ್ಸ್ಟ್ ಇದನ್ನ ಒಂದು ಬಟ್ಟೆಯನ್ನ ಹಾಸ್ಬಿಟ್ಟು ನೋಡ್ರಿ, ಆ ಶೇಂಗಾವನ್ನ ಆರ್ಲಿಕ್ಕೆ ಬಿಡ್ಬೇಕು. ಒಂದ್ ಸ್ವಲ್ಪ ಹೊತ್ತು ಆರ್ಬೇಕದು. ತಣ್ಣಗಾದ ನಂತರ ನಾವ್ ಅದನ್ನ ಮತ್ತೆ ಗಂಟು ಟೈಪ್ ಅಲ್ಲಿ ಕಟ್ಬಿಟ್ಟು ಅದನ್ನ ನೆಲಕ್ಕೆ ಹೊಡಿಬೇಕಂದ್ರೆ, ಇಲ್ಲಾಂದ್ರೆ ನೀವು ಕೈಯಲ್ಲೇ ಸಿಪ್ಪೆ ತೆಗಿತೀರಾ ಅಂದ್ರೆ ತೆಗಿಬಹುದು. ನಾನಿಲ್ಲಿ ಸಿಪ್ಪೆ ತೆಗಿಲಿಕ್ಕೆ ಈ ರೀತಿ ಮಾಡ್ತಾ ಇದ್ದೀನಿ. ಇದು ಗಂಟು ಕಟ್ಬಿಟ್ಟು ನೆಲಕ್ಕೆ ಹೊಡೆದ್ರೆ ಅದು ಸಿಪ್ಪೆ ಎಲ್ಲ ಬಿಡ್ಕೊಳ್ಳುತ್ತೆ. ಹಾಗೆ ಕಾಳನ್ನು ಕೂಡ ಸ್ವಲ್ಪ ಈ ರೀತಿ ಮಾಡೋದ್ರಿಂದ ಶೇಂಗಾ ಕಾಳು ಸಿಪ್ಪೆ ಎಲ್ಲ ತಾನಾಗಿ ಅದು ಬೇರ್ಪಡಿಸುತ್ತೆ. ನೋಡ್ರಿ, ಎಲ್ಲಾನು ಈ ರೀತಿ ಆಗಿದೆ. ಆಮೇಲೆ ನಂತರ ಒಂದ್ ಮರದಲ್ಲಿ ಅದನ್ನೆಲ್ಲ ಹಾಕ್ಬಿಟ್ಟು ಮತ್ತೆ ಸಿಪ್ಪೆ ಎಲ್ಲ ನಾವು ತೆಗಿಬೇಕಾಗುತ್ತೆ. ಈ ರೀತಿ ಮಾಡಿ ನೋಡ್ರಿ, ಎಲ್ಲಾನು ಆಗಿದೆ. ಸಿಪ್ಪೆ ಎಲ್ಲ ತೆಗ್ದಾಯ್ತು. ಈ ರೀತಿಯಾಗಿ ಈಸಿಯಾಗಿ ನಾವು ಮಾಡ್ಕೋಬಹುದು, ಸಿಪ್ಪೆನೆಲ್ಲ ತೆಗಿಬಹುದು. ನೆಕ್ಸ್ಟ್ ಗ್ಯಾಸ್ ಹಚ್ಬಿಟ್ಟು ಇಲ್ಲಿ ನಾನು ಬೆಲ್ಲವನ್ನ ಕರ್ಸ್ಕೊಳಕ್ಕೆ ಇಡ್ತಾ ಇದ್ದೀನಿ. ಒಂದು ದೊಡ್ಡ ಲೋಟದಲ್ಲಿ ಒಂದು ಅರ್ಧ ಲೋಟ ನೀರ್ ಹಾಕ್ತಾ ಇದ್ದೀನಿ. ಅದು ಬೆಲ್ಲ ಸ್ವಲ್ಪ ಚೆನ್ನಾಗಿ ಕರಗ್ಬೇಕು. ನೆಕ್ಸ್ಟ್ ಇಲ್ಲಿ ಶೇಂಗಾವನ್ನ ನಾವು ಮಿಕ್ಸಿ ಜಾರಿಗೆ ಹಾಕೊಂಡ್ ಬರನ್ರಿ, ಪುಡಿ ಮಾಡ್ಕೊಳನ್ರಿ. ಸ್ವಲ್ಪ ತರಿ ತರಿ ಆಗಿದ್ರೆ ಸಾಕು, ತೀರಾ ನುಣ್ಣಗೆ ಬೇಡ, ಸ್ವಲ್ಪ ತರಿ ತರಿ ಆಗಿರ್ಬೇಕು. ನೋಡ್ರಿ, ಈ ರೀತಿ ನಾನು ಪುಡಿ ಮಾಡ್ಕೊಂಡಿದ್ದೀನಿ. ನೆಕ್ಸ್ಟ್ ಇದಕ್ಕೆ ಒಣ ಕೊಬ್ಬರಿನ ಸೇರ್ಸ್ಕೊಳ್ತಾ ಇದ್ದೀನಿ. ಒಂದು 200 ಅಂದ್ರೆ 2 ಬಟ್ಲಷ್ಟು ನಾನು ತುರ್ಕೊಂಡಿದ್ದೆ ಒಣ ಕೊಬ್ಬರಿ, ಅದನ್ನ ಹಾಕ್ತಾ ಇದ್ದೀನಿ. ಇಲ್ಲ ನೀವು 200 ಗ್ರಾಮ್ ಅಷ್ಟಾದ್ರೂ ಹಾಕ್ಬೋದು, 1/4 kg ಹಾಕ್ಬೋದು. ನೆಕ್ಸ್ಟ್ ಇಲ್ಲಿ ಸ್ವಲ್ಪ ಒಂದ್ ಚಿಟಿಕೆ ಉಪ್ಪು ಹಾಕ್ತಾ ಇದ್ದೀನಿ. ಯಾಲಕ್ಕಿ ಪೌಡರ್ನು ಸೇರ್ಸ್ಕೊಳ್ತಾ ಇದ್ದೀನಿ. ಹಾಗೆ ಶುಂಠಿ ಪೌಡರ್ ಕೂಡ ಸೇರ್ಸ್ಕೊಳ್ತಾ ಇದ್ದೀನಿ. ನೋಡ್ರಿ, ಎಲ್ಲಾನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಕೈಯಲ್ಲೇ ನಾವು ನೀಟಾಗಿ ಮಿಕ್ಸ್ ಮಾಡನ್ರಿ ಬೇಸನ್ನಲ್ಲಿ. ನೋಡ್ರಿ, ಕರೆಕ್ಟ್ ಅಳತೆ ಪ್ರಕಾರ ನಾವು ಮಾಡೋದ್ರಿಂದ ಉಂಡೆಗಳು ಒಂದು ಒಡೆಯೋದಿಲ್ಲ, ತುಂಬಾನೇ ಚೆನ್ನಾಗಿ ಬರ್ತೈತಿ. ಮತ್ತೆ ಉಂಡೆ ಸ್ವಲ್ಪ ಗಟ್ಟಿ ಅನ್ಸೋದಿಲ್ಲ, ಸ್ವಲ್ಪ ಸ್ಮೂತ್ ಅನ್ಸುತ್ತೆ. ಸ್ಮೂತ್ ಆಗಿ ಉಂಡೆ ಚೆನ್ನಾಗ್ ಬರ್ತವೆ. ಮಕ್ಕಳಿಗೆ ತಿನ್ಲಿಕ್ಕೂ ಚೆನ್ನಾಗಿರುತ್ತೆ. ಚಿಕ್ಕವರಿಂದ ಹಿಡಿದು ದೊಡ್ಡೋರವರೆಗೂ ತನಕನು ಈ ಶೇಂಗಾ ಉಂಡೆನ ಎಲ್ರು ಇಷ್ಟ ಪಡ್ತಾರೆ. ನೆಕ್ಸ್ಟ್ ನೋಡ್ರಿ, ಆ ಬೆಲ್ಲನ್ನ ಕರ್ಸ್ಕೊಂಡಿದ್ನಲ್ಲ ನಾನು, ಅದನ್ನ ಸೋಸ್ಕೊಳನ್ರಿ ಜಾಡರದಲ್ಲಿ. ಯಾಕಂದ್ರೆ ಒಂದ್ ಸ್ವಲ್ಪ ಕಸ ಇದು ಕಡ್ಡಿ ಇರುತ್ತೆ, ಹಾಗಾಗಿ ನಾವು ಸ್ವಲ್ಪ ಅದು ಕರ್ಸ್ಕೊಂಡಿರೋದು ಪಾನ್ಕನ್ನ ನಾವು ಸೋಸ್ಕೊಂಡಾಯ್ತು. ನೆಕ್ಸ್ಟ್ ಇದನ್ನ ಗ್ಯಾಸ್ ಮೇಲೆ ಇಟ್ಬಿಟ್ಟು ಅದು ಒಂದೆಳೆ ಪಾನ್ಕ ಬರೋ ತನಕನು ನಾವು ಸ್ವಲ್ಪ ಲೋ ಫ್ಲೇಮ್ ಅಲ್ಲಿ ಇಟ್ಕೊಂಡೆ ಅದನ್ನ ಕುದಿಸ್ಕೋಬೇಕು ಬೆಲ್ಲದ್ದು. ನೋಡ್ರಿ, ಒಂದೆಳೆ ಪಾನ್ಕ ಬಂದಾಗಿದೆ ನೋಡ್ರಿ, ತೋರಿಸ್ತಾ ಇದೀನಿ ನೋಡ್ರಿ, ಒಂದೆಳೆ ಪಾನ್ಕ ಬಂದಿದೆ ನೋಡ್ರಿ. ಈ ರೀತಿ ಕರೆಕ್ಟ್ ಆಗಿ ಒಂದೆಳೆ ಪಾನ್ಕ ಬಂದ ನಂತರ ಶೇಂಗಾ ಪುಡಿನ ಸೇರ್ಸ್ಕೊಂಡು ಚೆನ್ನಾಗಿ ಲೋ ಫ್ಲೇಮ್ ಅಲ್ಲಿ ಇಟ್ಕೊಂಡೆ ನಾವ್ ಅದನ್ನೆಲ್ಲ ಮಿಕ್ಸ್ ಮಾಡ್ಕೊಳನ್ರಿ, ಪಾನ್ಕ ಎಲ್ಲ ಶೇಂಗಾ ಪುಡಿಗೆಲ್ಲ. ನೋಡ್ರಿ, ಫುಲ್ ಉರಿನ ಲೋ ಫ್ಲೇಮ್ ಅಲ್ಲಿ ಮಾಡ್ಕೋಬೇಕು. ಲೋ ಫ್ಲೇಮ್ ಅಲ್ಲಿ ಮಾಡ್ಕೊಂಡು ಈ ರೀತಿ ನಾವು ಮಿಕ್ಸ್ ಮಾಡ್ಕೋಬೇಕು. ಇದು ಸ್ವಲ್ಪ ಬಿಸಿ ಬಿಸಿ ಇದ್ದಾಗ್ಲೇನೆ ನೀವು ಉಂಡೆ ಕಟ್ಬೋದು. ಇಲ್ಲ ಸ್ವಲ್ಪ ತಣ್ಣಗೆ ನಿಮಗೆ ಬಿಸಿ ಬಿಸಿ ಕೈಯಲ್ಲಿ ಇಡಕ್ಕಾಗಲ್ಲ ಅಂದ್ರೆ ಒಂದು ಕವರ್ ಇರುತ್ತೆ ಅಲ್ವಾ, ಆ ಕವರ್ ಇಟ್ಕೊಂಡಾದ್ರೂ ನಾವು ಉಂಡೆ ಮಾಡ್ಕೋಬಹುದು. ನಾನಿಲ್ಲಿ ಹಾಗೆ ಬಿಸಿ ಬಿಸಿನೇ ತಗೊಂಡು ಉಂಡೆ ಕಟ್ತಾ ಇದ್ದೀನಿ. ನೋಡ್ರಿ, ಈ ರೀತಿ ಕಟ್ಬೇಕು. ತುಂಬಾ ಚೆನ್ನಾಗ್ ಬರ್ತಾವ ಕಣ್ರಿ. ಕರೆಕ್ಟ್ ಅಳತೆ ಪ್ರಕಾರ ಮಾಡಿರೋದ್ರಿಂದ ಉಂಡೆ ಒಂದು ಒಡೆಯೋದಿಲ್ಲ, ತುಂಬಾನೇ ಸ್ಮೂತ್ ಆಗಿ ಬರ್ತವೆ, ತುಂಬಾ ಗಟ್ಟಿನೂ ಅನ್ಸೋದಿಲ್ಲ.
ತಿನ್ಲಿಕ್ಕೂ ಬಾಯಲ್ಲಿಟ್ರೆ ಕರಗುತ್ತೆ ಉಂಡೆ, ಆ ರೀತಿ ಚೆನ್ನಾಗ್ ಬರ್ತಿದೆ. ನೋಡ್ರಿ ಎಲ್ಲಾನು ಒಂದೇ ಸೈಜ್ ಅಲ್ಲಿ ನಾವು ಉಂಡೆಗಳನ್ನ ಮಾಡ್ಕೋಬೇಕಾಗುತ್ತೆ. ನೋಡ್ರಿ ಬಿಸಿ ಬಿಸಿ ಇದ್ದಾಗ್ಲೇನೆ ನಾವು ಬೇಗನೆ ಉಂಡೆನ ಮಾಡ್ಕೋಬೇಕು. ಆಮೇಲೆ ಸ್ವಲ್ಪ ತಣ್ಣಗಾದ ನಂತರನು ಬರುತ್ತೆ ಕಣ್ರಿ, ಆದ್ರೂ ಸ್ವಲ್ಪ ಬಿಸಿ ಬಿಸಿ ಇದ್ದಾಗ್ಲೇ ನಾವು ಮಾಡ್ಕೊಂಡ್ರೆ ಉಂಡೆಗಳು ಬೇಗನೆ ಮಾಡ್ಕೋಬಹುದು. ನೋಡ್ರಿ ಎಷ್ಟು ಚೆನ್ನಾಗ್ ಬಂದಿದೆ ಉಂಡೆ. ನೋಡ್ರಿ ಎಲ್ಲಾ ಉಂಡೆಗಳನ್ನ ಒಂದ್ ಪ್ಲೇಟಿಗೆ ತೆಗಿಯೋಣ. ನೋಡ್ರಿ ಈ ಶೇಂಗಾ ಉಂಡೆ ರೆಸಿಪಿ ಇಷ್ಟ ಆತಂದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನ ಮಾತ್ರ ಮರೆಯಕ್ ಹೋಗ್ಬೇಡಿ. ನೀವು ಮನೇಲಿ ಒಂದ್ಸಲ ಟ್ರೈ ಮಾಡಿ ಯಾವ ರೀತಿ ಬಂದಿದೆ ಅಂತ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ನೆಕ್ಸ್ಟ್ ರೆಸಿಪಿ ಒಂದಿಗೆ ಸಿಗೋಣ ಸ್ನೇಹಿತರೆ. ಬಾಯ್.